ಚಾರ್ಜ್ ಶೀಟ್ ನಲ್ಲಿ ನನ್ನ ವಿರುದ್ಧ ಅಂತಹ ಗಂಭೀರವಾದ ಯಾವ ಆರೋಪಗಳು ಇಲ್ಲ ಅಂತನ ಕಾನೂನು ನನ್ನನ್ನ ಏನೂ ಮಾಡ್ಕೊಳ್ಳೋದಕ್ಕಾಗಲ್ಲ ಅನ್ನುವಂತ ಸನ್ನೆಯನ್ನ ಈ ರೀತಿಯಾಗಿ ಮಾಡಿದ್ರ ಇದು ಕಾನೂನಿಗೆ ಮಾಡಿದ ಸನ್ನೆ ಅಲ್ಲ. ನಮ್ಗನ್ಸೋ ಪ್ರಕಾರ ತನಗೆ ಏನ್ ಮಾಡೋದಕ್ಕೂ ಆಗಲ್ಲ, ತಾನು ಅಸಹಾಯಕ ಪರಿಸ್ಥಿತಿಲಿದ್ದೀನಿ, ನನ್ನ ಪರಿಸ್ಥಿತಿ ಈಗ ಆಗ್ಬಿಟ್ಟಿದೆ ಅನ್ನೋದನ್ನ ಈ ರೀತಿಯಾಗಿ ತೋರಿಸಿದ್ರು ಅನ್ಸುತ್ತೆ. ಯಾಕಂದ್ರೆ 3991 ಪುಟಗಳ ಪ್ರಬಲವಾದಂಥ ಚಾರ್ಜ್ ಶೀಟ್ ಇದು. ಏನೇನ್ ಆಗಿದೆಯೋ ಅದೆಲ್ಲವನ್ನು ಕೂಡ ಇಂಚಿಂಚಾಗಿ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಬಳ್ಳಾರಿ ಜೈಲಿಗೆ ಹೋದಾಗಿನಿಂದ ಮಲ ವಿಸರ್ಜನೆಗೂ ಕೂಡ ಕಷ್ಟಪಟ್ಟಿದ್ದ ದರ್ಶನ್ ಅಂದ್ರೆ ನನಗೆ ಇಂಡಿಯನ್ ಟಾಯ್ಲೆಟ್ ಅಲ್ಲಿ ಮಲ ವಿಸರ್ಜನೆ ಮಾಡೋದಕ್ಕಾಗಲ್ಲ, ನನ್ ಕೂರೋದಕ್ಕಾಗಲ್ಲ ಅಂತೇಳಿ ಒಂದಿನ ಊಟನೇ ಮಾಡಿರ್ಲಿಲ್ಲ. ಊಟ ಮಾಡಿದ್ರೆ ಟಾಯ್ಲೆಟಿಗೆ ಹೋಗ್ಬೇಕಾಗುತ್ತೆ ಅಂತ ಈ ರೀತಿ ಇದ್ದಂಥ ದರ್ಶನ್ ಈಗ ಚಿಗುರ್ಕೊಂಡ್ಬಿಟ್ರೆ ಹಾಗಾದ್ರೆ ಚಾರ್ಜ್ ಶೀಟ್ ಬಗ್ಗೆ ನೋಡಿದ ಬಳಿಕ ಟಿವಿ ಕೂಡ ಹಾಕ್ಸ್ಕೊಡ್ಲಾಗಿತ್ತಲ್ಲ, ಟಿವಿಯಲ್ಲಿ ನೋಡ್ಕೊಂಡಿರ್ತಾರೆ. ಮಾಧ್ಯಮಗಳೇ ಪ್ರಸಾರ ಮಾಡಿದೆ ಚಾರ್ಜ್ ಶೀಟ್ನಲ್ಲಿ ಏನೇನಿದೆ. ಸ್ವ ಇಚ್ಛಾ ಹೇಳಿಕೆ ಅಂತ ಬಂದರೆ ದರ್ಶನ್ ಸ್ವ ಇಚ್ಛಾ ಹೇಳಿಕೆ ಏನು, ಪವಿತ್ರ ಅದೇನು, ಉಳಿದಂಥ ಆರೋಪಿಗಳ ಸ್ವ ಇಚ್ಛಾ ಹೇಳಿಕೆ ಏನು ಅಂತ ಇದೆಲ್ಲ ನೋಡಿದ ಬಳಿಕ ಏನಾದರೂ ಚಾರ್ಜ್ ಶೀಟಲ್ಲಿ ಏನೂ ಇಲ್ಲ, ನನ್ನ ವಿರುದ್ಧ ಏನು ಮಾಡೋಕ್ಕೂ ಆಗಲ್ಲ, ಏನು ಮಾಡಿ ಕಿತ್ಕೊಳ್ತಾರೆ ಇವರು, ಹಿಂಗೆಲ್ಲ ಅನ್ಸಿರ್ಬೋದಾ, ಅದಕ್ಕೋಸ್ಕರ ಈ ರೀತಿಯಾಗಿ ಸಿಂಬಲ್ ತೋರಿಸಿದ್ರ ಅಂತ ಕೆಲವ್ರ ಪ್ರಶ್ನೆ. ಆದರೆ ನನ್ಗನ್ಸೋ ಪ್ರಕಾರ ತಾವಿರುವಂಥ ಅಸಹಾಯಕ ಪರಿಸ್ಥಿತಿಗೆ ಇನ್ನೇನು ಮಾಡ್ಕೊಳಕ್ಕಾಗಲ್ಲ ಅಂತ ಈ ರೀತಿ ತೋರಿಸಿರ್ಬೋದೇನು. ಯಾರಿಗೇನು ಮಾಡೋಕ್ಕಾಗಲ್ಲ, ಆರೋಪಿಯಾಗಿ ತಾವು ಜೈಲಲ್ಲಿ ಇರುವಂಥದ್ದು ಈಗ ಸದ್ಯಕ್ಕೆ. ಈ ಆರೋಪ ಪ್ರೂವ್ ಆಯಿತು ಅಂತ ಅಂದರೆ ಸೆಷನ್ ಕೋರ್ಟಿಗೆ ಈಗಾಗಲೇ ಕೇಸ್ ಕೂಡ ವರ್ಗಾವಣೆ ಆಗಿರೋದ್ರಿಂದ ಇಲ್ಲಿ ಸುದೀರ್ಘವಾದಂಥ ವಿಚಾರಣೆ ನಡೆಯುತ್ತೆ. ತಗ್ಲಾಕೊಂಡ್ಬಿಟ್ರೆ ಮುಗೀತು, ಜೈಲ್ ಶಿಕ್ಷೆ ಎಷ್ಟು ವರ್ಷ ಏನು ಅದೆಲ್ಲ ಕೂಡ ಸುದೀರ್ಘ ವಿಚಾರಣೆ ಆಗುತ್ತೆ. ಈ ರೀತಿಯಾಗಿ ಇಂಡಿಯನ್ ಟಾಯ್ಲೆಟ್ ಆಗಲ್ಲ, ನಂಗೆ ವೆಸ್ಟರ್ನ್ ಟಾಯ್ಲೆಟ್ ಬೇಕು ಅಂತ ಅರ್ಜಿ ಹಾಕ್ಕೊಂಡಿದ್ರು. ಇವ್ರ ಪರವಾಗಿ ಇವರ ಪತ್ನಿ ಅರ್ಜಿ ಹಾಕ್ಕೊಂಡಿದ್ರು. ಅದಾದ ಬಳಿಕ ಇವರಿಗೆ ಸರ್ಜಿಕಲ್ ಚೇರನ್ನು ಕೂಡ ಕೊಡಲಾಯಿತು. ಈ ರೀತಿಯಾಗಿ ಉದರದ ಬಾಧೆಯನ್ನು ಅಂದರೆ ನಂಗೆ ಟಾಯ್ಲೆಟಿಗೆ ಹೋಗೋಕ್ಕಾಗಲ್ಲ ಅನ್ನುವಂಥ ಆ ಸಮಸ್ಯೆ ಏನಿದೆ ಆ ಸಮಸ್ಯೆಯನ್ನು ಸರಿ ಮಾಡ್ಕೊಂಡಿದ್ರು. ಈಗ ಮಿಡಲ್ ಫಿಂಗರ್ ತೋರಿಸಿ ಪೊರ್ಕಿ ಅಸಭ್ಯ ವರ್ತನೆ ಮಾಡ್ತಿದ್ದಾರೆ. ಮಿಡಲ್ ಫಿಂಗರ್ ತೋರಿಸಿ ಏನು ಮೆಸೇಜ್ ಕೊಡ್ತಿದ್ದಾನೆ ಹಾಗಾದರೆ ಕರಿಯ ಅಂತ. ಯಥಾ ರಾಜ ತಥಾ ಪ್ರಜೆ ಅಂದರೆ ಇದೇನಾ ಹಾಗಾದರೆ? ಫ್ಯಾನ್ಸಿಗೆ ಏನಿದು ಹಾಗಾದರೆ ಸಂದೇಶ ಅಂತ ಅನೇಕರು ಅಂದ್ಕೊಂಡಿರ್ತಾರೆ. ಡಿ ಬಾಸ್ ಕೆಲವೊಂದು ಮೆಸೇಜ್ ಅಂದರೆ ಈ ಫೋಟೋಗಳನ್ನು ನೋಡಿದಂಥ ಸಂದರ್ಭದಲ್ಲಿ ದರ್ಶನ್ ಮುಖವನ್ನು ನೋಡದೆ ಎಷ್ಟೊಂದು ದಿನ ಆಗಿತ್ತು. ಬೆಂಗಳೂರಿನ ಪರಪ್ಪನ ಅಗ್ರಹಾರದಿಂದ ಕೆಲವೊಂದು ಫೋಟೋಸು ಈ ವಿಡಿಯೋ ಕಾಲ್ನ ವಿಡಿಯೋ ರಿಲೀಸ್ ಆದಾಗ ಕೆಲವರು ಅಂದ್ಕೊಂಡ್ರು ಡಿ ಬಾಸ್ನ ನೋಡಿದ ತಕ್ಷಣ ಫುಲ್ ಖುಷಿ ಆಯಿತು, ತುಂಬ ದಿನ ಆಗಿತ್ತು ನೋಡದೆ, 60 ದಿನಗಳವರೆಗೂ ಕೂಡ ನೋಡಿರಲಿಲ್ಲ ಅಂತ. ಆದರೆ ಇಂತಹ ಅಭಿಮಾನಿಗಳಿಗೆ ಇನ್ನೂ ಕೂಡ ಕೆಲವರು ಒಳ್ಳೆ ಅಭಿಮಾನಿಗಳಿದ್ದಾರೆ, ನಿಮ್ಮ ಒಳ್ಳೆ ಸಂದೇಶಗಳನ್ನು ಅಥವಾ ಒಳ್ಳೆ ಮೆಸೇಜ್ಗಳನ್ನು ಒಳ್ಳೆ ಫಿಲ್ಮ್ಗಳನ್ನು ಫಾಲೋ ಮಾಡುವಂಥರು. ಇನ್ನು ಕೆಲವರು ನೀವೇನು ಮಾಡಿದ್ರು ಓಕೆ, ನೀವು ಕೊಲೆ ಮಾಡಿದ್ರು ಓಕೆ, ಯಾರನ್ನೋ ಹೋಗಿ ಹಲ್ಲೆ ಮಾಡಿದ್ರು ಓಕೆ, ತಾಯಿ ಮೇಲೆ ಹಲ್ಲೆ ಮಾಡಿದ್ರು ಓಕೆ, ಹೆಂಡತಿ ಮೇಲೆ ಹಲ್ಲೆ ಮಾಡಿದ್ರು ಓಕೆ, ಏನು ಮಾಡಿದ್ರು ಓಕೆ, ಡಿ ಬಾಸ್ ಅಂತ ಹಣೆ ಮೇಲೆ ಟ್ಯಾಟೋ ಹಾಕ್ಸ್ಕೊಳ್ತಾರೆ. ಅಂಥ ಅಂಧಾಭಿಮಾನಿಗಳಿಗೆ ಇಂಥ ಸಂದೇಶವನ್ನು ಕೊಡ್ತಿದ್ದೀರಾ ನೀವು ಅಂತ. ಮಿಡಲ್ ಫಿಂಗರ್ ತೋರಿಸಿ ಫಸ್ಟ್ ಆಫ್ ಆಲ್ ನೀವು ಏನು ಸಂದೇಶ ಕೊಟ್ರಿ, ಈ ಅಸಭ್ಯ ವರ್ತನೆ ನಿಮಗೆ ಸರಿನಾ? ಸಿನಿಮಾಗಳಲ್ಲಿ ಮಾಡ್ತೀರಾ, ಒಳ್ಳೆ ರೀತಿ ಮೆಸೇಜ್ ಕೊಡ್ತೀರಾ, ಕನ್ನಡ ಇರ್ಬೋದು, ರಾಜಕೀಯ ಇರ್ಬೋದು, ಸೆಲೆಬ್ರಿಟಿಗಳ ಬಗ್ಗೆ